ಈಗ ಆಯ್ ಪೂಜೆಗೋಸ್ಕರ ಈಗ ಈ ಗಾಡಿ 39,999ಕ್ಕೆ ಬಿಟ್ಟಿದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಇವತ್ತು ಒಂದು ಹೊಸ ಗಾಡಿನ ಪರಿಚಯ ಮಾಡ್ಕೊಳಕ್ ಬಂದೀನಿ. ಏನಪ್ಪಾ ಅಂತಂದ್ರೆ ಜಿಲಿಯೋ ಕಂಪನಿ. ಲಾಸ್ಟ್ ಟೈಮ್ ಒಂದು ನೋಡಿದ್ರಿ ಎಕ್ಸ್ಮೆನ್ 2 ಗಾಡಿನ, ಜಿಲಿಯೋ ಕಂಪನಿದು. ಬಟ್ ಇದು ಎಕ್ಸ್ಮೆನ್ ಜಿಲಿಯೋ. ಇದ್ರ ಬಗ್ಗೆ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಇವಾಗ ಏನಂದ್ರೆ ಈ ಗಾಡಿ ನೋಡ್ತಾ ಇದಾರಲ್ಲ, ಸೊ ನೋಡ್ಲಿಕ್ಕಂತೂ ತುಂಬಾ ಲುಕ್ ಇದೆ, ಚೆನ್ನಾಗಿದೆ. ಯಾಕಂದ್ರೆ ಫ್ರಂಟ್ ಈ ಡೂಮ್ ಆಗ್ಬೋದು, ಮತ್ತೆ DRL ಲೈಟ್ ಆಗ್ಬೋದು, ಇದೆಲ್ಲ LED ಲೈಟ್ಸ್ ಸೈಡ್ ಇರುತ್ತದು. ಇದು ಹಾಲೋಜನ್ ಬಲ್ಬ್. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ರು ಈ ಶೇಪು, ಸೊ ತುಂಬಾ ಗಟ್ಟಿಮುಟ್ಟಾದಂತಹ ಪ್ಲಾಸ್ಟಿಕ್ ಮೆಟೀರಿಯಲ್, ಇದು ಫೈಬರ್ ನೋಡಿ ಎಷ್ಟು ಗಟ್ಟಿ ಇದೆ. ಸೊ ಕಂಪ್ಲೀಟ್ಲಿ ಈ ಗಾಡಿ ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ಮತ್ತೆ ಇದು ಎಷ್ಟು ಯಾವ ತರ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಸೊ ಮೊದಲನೇದಾಗಿ ಈ ಗಾಡಿ ಬಗ್ಗೆ ನಾವು ನೋಡೋದಾದ್ರೆ, ಫಸ್ಟ್ ಈ ಗಾಡಿ ಜಿಲಿಯೋ ಎಕ್ಸ್ಮೆನ್ ಅಂತ ಈ ಗಾಡಿಯ ನೇಮ್ ಬಂದು. ಈ ಗಾಡಿ ನಿಮಗೆ ಎಸ್ಪೆಷಲಿ ನೀವು ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಬಂದು ನಿಮಗೆ ಮಾಮೂಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ನಿಮಗೆ ಫ್ರಂಟ್ ಕಡೆ ಲುಕ್ ನೋಡೋದಾದ್ರೆ, ನಿಮಗೆ ಫ್ರಂಟ್ ಕಂಪ್ಲೀಟ್ಲಿ ಕರ್ವಿ ಎಡ್ಜಸ್, ಮತ್ತೆ ಫೈಬರ್ ತುಂಬಾ ಕ್ವಾಲಿಟಿ ಇರೋಂಥ ಫೈಬರು ನೋಡಿ, ತುಂಬಾ ಕ್ವಾಲಿಟಿ ಇರೋಂಥ ಫೈಬರ್ ಇದೆ. ಮತ್ತೆ ನಿಮಗೆ ಓವರ್ ಆಲ್ ಗಾಡಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಿಮಗೆ ಫ್ರಂಟ್ ನೋಡ್ತಾ ಇದಾರಲ್ಲ, ಫ್ರಂಟ್ ಬಂದು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಡ್ಯೂಯಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಸೊ ನಿಮಗೆ ಡಿಸ್ಕ್ ಬ್ರೇಕ್ ಇದೆ, ಕಂಪ್ಲೀಟ್ಲಿ ಹೆವಿ ಡಿಸ್ಕ್ ಇರುವಂಥದ್ದು ಡಿಸ್ಕ್ ಬ್ರೇಕು. 12 ಇಂಚಸ್ ವೀಲ್ ಸೈಜ್ ಬರುತ್ತೆ ನಿಮಗೆ, ಟ್ಯೂಬ್ಲೆಸ್ ಟೈರ್ಗಳು. ನಿಮಗೆ ಬ್ಯಾಕ್ ಸೈಡ್ ಬಂದ್ರೆ ನಿಮಗೆ ಕಾಯಿಲ್ ಸಸ್ಪೆನ್ಷನ್, ನೀವೇನು ನೋಡ್ತಾ ಇರೋ ಇದು ಬಂದು ಕಾಯಿಲ್ ಸಸ್ಪೆನ್ಷನ್. ಸೊ ಬ್ಯಾಕ್ ಸೈಡ್ ಮಾತ್ರ ವೀಲ್ ಸೈಜು 10 ಇಂಚಸ್ ಬರುತ್ತೆ ನಿಮಗೆ ಕಾಯಿಲ್ ಸಸ್ಪೆನ್ಷನ್. ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗುತ್ತೆ. ಬ್ಯಾಟ್ರಿ ಯಾವ್ದು ಯೂಸ್ ಮಾಡಿರ್ತಾರಪ್ಪ ಅಂದ್ರೆ, ಏನು ಲಿಥಿಯಂ ಫಾಸ್ಫೇಟ್ ಅಂತ ಬರುತ್ತೆ, LFP ಬ್ಯಾಟ್ರಿ. ಸೊ ಅದನ್ನ ಯೂಸ್ ಮಾಡಿರ್ತಾರೆ. ಸೊ ನೀವೇನು ಗಾಡಿ ನೇಮು ಎಕ್ಸ್ಮೆನ್ ಅಂತ, ಸೊ ಇದು ಬ್ರ್ಯಾಂಡಿಂಗ್ ಲೋಗೋ ಇಲ್ಲಿ ಇರುತ್ತೆ. ಎಸ್ಪೆಷಲಿ ನಿಮಗೆ ಇದು ಲೋ ಸ್ಪೀಡ್ ವೆಹಿಕಲ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಮತ್ತೆ ಇನ್ಶೂರೆನ್ಸ್ ಅದು ಏನು ಬೇಕಾಗಿಲ್ಲ. ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೊಂಡು ಓಡಿಸೋಂಥದ್ದು. ನಿಮಗೆ ಫ್ರಂಟ್ ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಬಂದು ನಿಮಗೆ ಇದು ಬಂದು ಚಾರ್ಜಿಂಗ್ ಪೋರ್ಟ್, ಗಾಡಿನ ಚಾರ್ಜ್ ಮಾಡ್ಲಿಕ್ಕೆ. ಇದು ಬಂದು USB ಚಾರ್ಜಿಂಗ್ ಪೋರ್ಟ್, ಅಂದ್ರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳುವಂಥದ್ದು. ಮೊಬೈಲ್ನ ಇಟ್ಕೋಬಹುದು, ವ್ಯಾಲೆಟ್ ಇಟ್ಕೋಬಹುದು. ಸೊ ಸ್ಮಾಲ್ ಯುಟಿಲಿಟಿ ಇದೆ. ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಬಂದು ಜಿಲಿಯೋ ಅಂತ ಬ್ರ್ಯಾಂಡಿಂಗ್ ತೋರಿಸುತ್ತೆ ನೋಡಿ, ಜಿಲಿಯೋ ಅಂತ ಬ್ರ್ಯಾಂಡಿಂಗ್ ತೋರಿಸುತ್ತೆ. ಇಲ್ಲಿ ಸ್ಪೀಡೋಮೀಟರ್ ಇದೆ, ಮತ್ತೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಎಸ್ಪೆಷಲಿ. ಮತ್ತೆ ಇದು ಪಾಯಿಂಟ್ಸ್, ಇದು ಬ್ಯಾಟ್ರಿ ಎಷ್ಟಿದೆ, ತುಂಬಾ ಫುಲ್ ಇದೆಯಾ ಆಫ್ ಇದೆಯಾ ಅಂತ ಬ್ಯಾಟ್ರಿ ತೋರಿಸುತ್ತೆ. ಇದು ಬ್ಯಾಟ್ರಿ ಇಂಡಿಕೇಶನ್ಸ್ ಎರಡು. ಇದು ನೀವು ಚೇಂಜ್ ಮಾಡ್ಕೊಳ್ಳೋದು 3 ಮೋಡ್ಸ್ ಇದೆ. ಇನ್ನು ನಿಮಗೆ ಹಾರ್ನ್, ಮತ್ತೆ ಇದು ಪವರ್ ಬಟನ್, ಪಾರ್ಕಿಂಗ್ ಮೋಡು, ಮತ್ತೆ ಇದು ಅದ್ರ ಜೊತೆಗೆ ನಿಮಗೆ ಹಾರ್ನ್, ಇದು ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ಸ್. ಸೊ ಬೇಸಿಕ್ ಆಗಿ ಒಂದು ಗಾಡಿನಲ್ಲಿ ಏನೆಲ್ಲ ಇರಬೇಕು, ಸೊ ಅಷ್ಟೆಲ್ಲ ಫೀಚರ್ಸ್, ಬೇಸಿಕ್ ಫೀಚರ್ಸ್ ಇದೆ. ಬೇಸಿಕ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಇನ್ನು ಗಾಡಿ ಸ್ವಲ್ಪ ಲೆಂತ್ ವೈಸ್ ನೋಡೋದಾದ್ರೆ ನಿಮಗೆ ಸ್ವಲ್ಪ ಶಾರ್ಟ್ ಅನ್ಸುತ್ತೆ, ತುಂಬಾ ಲೆಂತ್ ಇದೆ ಅಂತ ಅನ್ಸಲ್ಲ. ಶಾರ್ಟ್ ಗಾಡಿ ತುಂಬಾ ಚಿಕ್ಕದು, ಅಂದ್ರೆ ಲೆಂತ್ ಬಂದು ಚಿಕ್ಕದಿದೆ. ಮತ್ತೆ ನಿಮಗೆ ಕರ್ವಲ್ಲೆಲ್ಲ ಹೆಂಗ್ ಬೇಕಾದ್ರೆ ಟರ್ನ್ ಮಾಡ್ಕೋಬಹುದು, ಮತ್ತೆ ಸ್ಮಾಲ್ ಜಾಗದಲ್ಲಿ ಹೋಗ್ಬೋದು ಈ ಗಾಡಿನ ತಗೊಂಡು. ಲಾಂಗ್ ಡ್ರೈವ್ ಓಕೆ ಆಗುತ್ತೆ ಅಂದ್ರೆ ಲಾಂಗ್ ಡ್ರೈವ್ ಹೋಗ್ಬೋದು, ಮತ್ತೆ ಲೋಕಲ್ ಓಡಾಡ್ಬೋದು. ಇನ್ನು ಡಿಕ್ಕಿ ಸ್ಪೇಸ್ ನಾವು ನೋಡೋದಾದ್ರೆ ಇಲ್ಲಿ ನೋಡೋಣ. ಸೊ ನೀವು ಡಿಕ್ಕಿ ಸ್ಪೇಸ್ ಬಂದು ಒಂದು ಹಾಫ್ ಹೆಲ್ಮೆಟ್ ಇಟ್ಕೋಬಹುದು, ಅಂದ್ರೆ ತುಂಬಾ ಹೆವಿ ಇದೆ ಅಂತ ಹೇಳಕ್ಕಾಗಲ್ಲ. ಡಿಕ್ಕಿ ಸ್ಪೇಸ್ ಒಂದು ಹಾಫ್ ಹೆಲ್ಮೆಟ್ ನ ಇಟ್ಕೋಬಹುದು. ಅದ್ರ ಜೊತೆಗೆ ಒಂದು ಚಾರ್ಜರ್ ನ ಕ್ಯಾರಿ ಮಾಡುವಂಥದ್ದು. ಇನ್ನೊಂದು ಸೇಫ್ಟಿ ಮ್ಯಾನ್ಯುಯಲ್ ಬುಕ್ಸ್ ಇದೆ ನೋಡಿ ಇಲ್ಲಿ. ಈಗ ನೀವು ಹೆಂಗೆ ಗಾಡಿನ ಯೂಸ್ ಮಾಡೋದು, ಎಷ್ಟು ದಿನಕ್ಕೆ ಒಂದ್ಸಲ ಸರ್ವಿಸ್ ಮಾಡಿಸ್ಬೇಕು, ಸೊ ಆ ಥರದ್ದೆಲ್ಲ. ಇನ್ನು ವಾರಂಟಿ ಕಾರ್ಡು, ಸೊ ಎಷ್ಟು ವರ್ಷ ವಾರಂಟಿ ಬರುತ್ತೆ ಎಲ್ಲ ಇದರಲ್ಲಿ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು MCB, ಇದು ಏನಪ್ಪಾ ಅಂದ್ರೆ ಸೇಫ್ಟಿ ವೈಸು, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಗಾಡಿ ಏನಾದ್ರು ಸಮಥಿಂಗ್ ಎಲೆಕ್ಟ್ರಿಕ್ ಸಮಸ್ಯೆ ಆಯ್ತು ಅಂತಂದ್ರೆ, ಬ್ಯಾಟ್ರಿ ಪವರ್ ಸರ್ಕ್ಯುಲೇಷನ್ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಇದು ಆಫ್ ಆಗುತ್ತೆ. ಸೊ ಹಂಗಾಗಿ ಇದು ಸೇಫ್ಟಿಗೋಸ್ಕರ ಇದಿರೋಂಥದ್ದು. ಇನ್ನ ಮೋಟರ್ ಬಂದು ನಿಮಗೆ ಬ್ಯಾಕ್ ಸೈಡ್ BLDC ಅಬ್ ಮೋಟರು. ಸೊ ನಿಮಗೆ ಯಾವ್ದೇ ರೀತಿ ಬೆಲ್ಟ್ ಕಟ್ ಆಗುತ್ತೋ, ಚೈನ್ ಕಟ್ ಆಯ್ತು ಅನ್ನೋ ಒಂದು ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ಮೋಟರ್ ಬಂದು ನಿಮ್ಮ ಗಾಡಿನಲ್ಲೇ ಇರುತ್ತೆ. ಇನ್ನೊಂದು, ಈಗ ಮೋಟರ್ ಇಲ್ಲಿ ಕೆಳಗಡೆ ಇರುತ್ತಲ್ಲ, ಈ ಗಾಡಿನ ನೀರೊಳಗೆ ಮುಳುಗಿಸ್ಬೋದಾ ಅಂದ್ರೆ, ನೀರೊಳಗೆ ಇಷ್ಟು ನೀರಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ಅದು ವಾಟರ್ ಪ್ರೂಫ್ ಇರುತ್ತೆ. ಮೋಟರ್ ಬಂದು ನಿಮ್ಗೆ ಯಾವ್ದೇ ರೀತಿ ಇದು ಒಂದ್ ವೇಳೆ ನೀರೊಳಗಡೆ ಮುಳುಗೋದ್ರೂ ಸಹ, ಈ ಬ್ಯಾಟ್ರಿ ಏನಿದೆಯೋ, ಈ ಮೋಟರ್ ಏನಿದೆಯೋ, ಈ ಮೋಟರ್ ನೀರೊಳಗಡೆ ಕಂಪ್ಲೀಟ್ಲಿ ಮುಳುಗೋದ್ರು ಸಹ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಮೋಟರ್ ನೀರೊಳಗಡೆ ಹೋದ್ರು ತೊಂದರೆ ಇಲ್ಲ, ಕೆಸರೊಳಗಡೆ ಹೋದ್ರು ತೊಂದರೆ ಇಲ್ಲ, ಮಡ್ಡೊಳಗಡೆ ಹೋದ್ರು ತೊಂದರೆ ಇಲ್ಲ, ಏನು ಸಮಸ್ಯೆ ಆಗೋದಿಲ್ಲ. ಸೊ ಗಾಡಿ ನೋಡಿದ್ವಿ, ಗಾಡಿ ತುಂಬಾ ಕ್ಯೂಟಾಗೆ ಚೆನ್ನಾಗಿದೆ. ಅದ್ರ ಜೊತೆಗೆ ರೇಂಜ್ ಎಷ್ಟು ಬರುತ್ತಪ್ಪ ಅಂತಂದ್ರೆ, ಇದರ ರೇಂಜ್ ಬಂದು 2 ತರ ರೇಂಜ್ ಇದೆ. ಒಂದು 100 ಕಿಲೋಮೀಟರ್ ಬೇಕಾ, ಸೊ ಅದಕ್ಕೆ ಆದಂತ ಒಂದು ಬ್ಯಾಟ್ರಿ ಹಾಕೊಡ್ತಾರೆ. ಸೊ ಅದಕ್ಕೆ ನಿಮಗೆ 30 AH, ಸೊ 72 ವೋಲ್ಟ್ಸ್ ಬ್ಯಾಟ್ರಿನ ಹಾಕೊಟ್ರೆ ನಿಮಗೆ 100 ಕಿಲೋಮೀಟರ್ ವರೆಗೂ ಬರುತ್ತಂತೆ. ಒಂದ್ ವೇಳೆ ಇಲ್ಲ ನಿಮ್ಗೆ ತುಂಬಾ ಲಾಂಗ್ ಓಡಾಡ್ತೀನಿ, ನಮ್ಗೆ ಜಾಸ್ತಿ ಬೇಕು, ಒಂದು 130 140 ಕಿಲೋಮೀಟರ್ ಓಡಿಸ್ಬೇಕು ಅಂತಂದ್ರೆ, ಸಪೋಸ್ ನಿಮಗೆ ಜಾಸ್ತಿ ಬೇಕು, 100 ಕಿಲೋಮೀಟರ್ ಸಾಕಾಗಲ್ಲ ಅನ್ನೋರಿಗೆ
ನಿಮಗೆ 45Ah 72 volts ಅಂದ್ರೆ ಬ್ಯಾಟ್ರಿನ ಅಪ್ಗ್ರೇಡ್ ಮಾಡಿ ಅಂದ್ರೆ ಬೇರೆ ಬ್ಯಾಟ್ರಿ ಹಾಕೊಡ್ತಾರೆ. ಸೊ ಈ ತರ ಎರಡು ಆಪ್ಷನ್ ಇದೆ, 100 ಕಿಲೋಮೀಟರ್ ಬರೋಂಥದ್ದು, 150 ಕಿಲೋಮೀಟರ್ ಬರೋಂಥದ್ದು. ನಿಮಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ವಾರಂಟಿ, ಇನ್ನ ವಾರಂಟಿ ವಿಚಾರಕ್ಕೆ ಬಂದ್ರೆ ನಿಮಗೆ ಬ್ಯಾಟ್ರಿ ಬಂದು ನಿಮಗೆ 3 ವರ್ಷಗಳ ಕಾಲ ವಾರಂಟಿ ಕೊಡ್ತಾರೆ. ಅಂದ್ರೆ 3 ವರ್ಷ 36 ತಿಂಗಳು ವಾರಂಟಿ ಇರುತ್ತೆ. ಸೊ ಏನೇ ಆದ್ರೂ ನಿಮ್ಗೆ ರಿಪ್ಲೇಸ್ ಮಾಡ್ಕೊಡ್ತಾರೆ. ಇನ್ನ ಮೋಟರು ನಿಮ್ಗೆ 2 ವರ್ಷ, ಯೂಶಲಿ ಮೋಟರ್ ಏನು ಆಗೋದಿಲ್ಲ, ಬಟ್ ಆದ್ರೂ ಅವ್ರು 2 ವರ್ಷ ವಾರಂಟಿ ಕೊಡ್ತಾರೆ. ಇನ್ನ ಚಾಸಿಸ್ ಅಷ್ಟೇ 2 ವರ್ಷ ವಾರಂಟಿ ಇರುತ್ತಂತೆ, ಅಂದ್ರೆ ಫ್ರೇಮ್ ಏನ್ ಬರುತ್ತೋ ಅದು. ಇನ್ನು ಅದ್ರ ಜೊತೆಗೆ ನಿಮಗೆ ಸರ್ವಿಸ್ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ 500 ಕಿಲೋಮೀಟರ್ಗೆ ಒಂದು ಸಲ ಸರ್ವಿಸ್ ಮಾಡಿಸ್ಬೇಕು. 500 ಕಿಲೋಮೀಟರ್, 1000 ಕಿಲೋಮೀಟರ್, 1500 ಕಿಲೋಮೀಟರ್, 2000 ಕಿಲೋಮೀಟರ್, ಈ ರೀತಿ ನಿಮಗೆ 4 ಸರ್ವಿಸು ಫ್ರೀ ಕೊಡ್ತಾರೆ ಅವರು. ಅಪ್ ಟು 2000 ಕಿಲೋಮೀಟರ್ ವರೆಗೂ ನಿಮಗೆ ಫ್ರೀ ಸರ್ವಿಸ್ ಕೊಡ್ತಾರೆ. ನಿಮ್ಗೆ 4 ಸರ್ವಿಸ್ ಫ್ರೀ ಇರುತ್ತೆ. ವಾರಂಟಿ ಬಂದು 3 ಮತ್ತೆ 2 ವರ್ಷ ವಾರಂಟಿ ಸಿಗುತ್ತೆ. ಇನ್ನ ಪ್ರೈಸ್, ಸೊ ಇದರ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ನಿಮಗೆ ಪ್ರೈಸ್ ಬಂದು 100 ಕಿಲೋಮೀಟರ್ ಬ್ಯಾಟ್ರಿ ಹಾಕೊಂಡು ನೀವೇನಾದ್ರು ಗಾಡಿ ತಗೊಳಿದ್ರೆ 98,000 ಆಗುತ್ತಂತೆ ಆನ್ ರೋಡ್ ಪ್ರೈಸ್, ಇನ್ಕ್ಲೂಡಿಂಗ್ ಇದು ನಿಮ್ಗೆ ರಿಜಿಸ್ಟ್ರೇಷನ್ ಬರೋದಿಲ್ಲ, ಬಟ್ ಇನ್ಕ್ಲೂಡಿಂಗ್ ನಿಮ್ಗೆ ಆನ್ ರೋಡ್ ನಿಮ್ಗೆ 98,000 ಆಗುತ್ತೆ. ಇನ್ನ ಸಪೋಸ್ ನಿಮ್ಗೆ 150 ಕಿಲೋಮೀಟರ್ ರೇಂಜ್ ಬರಬೇಕು ಅಂತ ಅಂದ್ರೆ 120 ಆಗುತ್ತಂತೆ. ಇದ್ರ ಜೊತೆಗೆ ನಿಮ್ಗೆ ಕೆಲವೊಂದು ಆಫರ್ಸ್ ಇದೆ. ಅದು ಆಫರ್ ಏನು ಅಂತ ಓನರ್ ಹತ್ರ ಹೇಳ್ಸೋಣ. ನಮಸ್ಕಾರ, ವೀರೇಶ್ವರ ಇವಿ ಮೋಟಾರ್ಸ್ ಇಂದ ಮಾತಾಡ್ತಿರೋದು. ಲಾಸ್ಟ್ ವಿಡಿಯೋ ನೋಡಿದಿರಲ್ಲ, ಅದ್ರಲ್ಲಿ ತುಂಬಾ ಗಾಡಿಗಳು ಕೊಟ್ಟಿದೀವಿ, ತುಂಬಾ ಗಾಡಿಗಳು ಸೇಲ್ ಆಗಿದಾವೆ. ವಿಡಿಯೋ ನೋಡ್ಕೊಂಡೆ ತುಂಬಾ ಜನ ಫೋನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದು ಆಯ್ ಪೂಜೆಗೋಸ್ಕರ ಈಗ ಈ ಗಾಡಿ 39,999ಕ್ಕೆ ಬಿಟ್ಟಿದೀವಿ. ಇದು LFE ಬ್ಯಾಟ್ರಿ ಹಾಕಿರ್ತೀವಿ. LFE ಬ್ಯಾಟ್ರಿಗೆ 100 ಕಿಲೋಮೀಟರ್ ಬರುತ್ತೆ. 100 ಕಿಲೋಮೀಟರ್ ಬರುತ್ತೆ. ಮತ್ತೆ ಬ್ಯಾಟ್ರಿ ಕೂಡ ತುಂಬಾ ಕ್ವಾಲಿಟಿ ಇರೋಂಥ ಬ್ಯಾಟ್ರಿ. ಇದು ಈಗ 100 ಕಿಲೋಮೀಟರ್ ಬರುತ್ತೆ, 98,000 ಆಗುತ್ತೆ. ಅದ್ರಲ್ಲಿ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀವಿ. ಇನ್ನು ಜಿಲಿಯೋ ಕಂಪ್ನಿದು ಇದು ಕೂಡ LFE ಬ್ಯಾಟ್ರಿ ಫಿಟ್ ಮಾಡ್ಕೊಡ್ತೀವಿ. 100 ಕಿಲೋಮೀಟರ್ ಬರುತ್ತೆ, 98,000 ಆಗುತ್ತೆ. ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾ ಇದೀವಿ. 50 ರಿಂದ 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇದು ಕೂಡ ನಿಮಗೆ ಬೇಕು ಅಂದ್ರೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀವಿ. ಇಲ್ಲಿಗೂ ಬಂದು ಬೇಕಾದ್ರೆ ತಗೋಬಹುದು. 85,000 ಇದೆ ಗ್ರಾಫೈಲ್ ಜೆಲ್ ಬ್ಯಾಟ್ರಿಲಿ, 85,000 ಆಗುತ್ತೆ. ಗ್ರಾಫೈಲ್ ಜೆಲ್ ಬ್ಯಾಟ್ರಿಲಿ ನಿಮ್ಗೆ 5,000 ಡಿಸ್ಕೌಂಟ್ ಕೂಡ ಇದೆ. ಒಂದು ಹೆಲ್ಮೆಟ್ ಕೂಡ ಫ್ರೀ ಇದೆ. ಎಲ್ಲ ಗಾಡಿಗೂ ಹೆಲ್ಮೆಟ್ ಇದೆ. ಇದು ಜಿಲಿಯೋ ಕಂಪ್ನಿದು ರೇಸಿಂಗ್ ಅಂತ ಬರುತ್ತೆ. ಇದಕ್ಕೆ LFE ಬ್ಯಾಟ್ರಿ ಫಿಟ್ ಮಾಡ್ಕೊಡ್ತೀವಿ. 100 ಕಿಲೋಮೀಟರ್ ಬರುತ್ತೆ. 100 ಕಿಲೋಮೀಟರ್ 98,000 ಆಗುತ್ತೆ. ಅದರಲ್ಲಿ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀವಿ. ಇದು ಎಕ್ಸ್ಮೆನ್ 2.0 ಅಂತ ಬರುತ್ತೆ. ಇದು 100 ಕಿಲೋಮೀಟರ್ ಬರುತ್ತೆ. LFE ಬ್ಯಾಟ್ರಿ ಫಿಟ್ ಮಾಡ್ಕೊಡ್ತೀವಿ. LFE ಬ್ಯಾಟ್ರಿ ಫಿಟ್ ಮಾಡೋದ್ರಿಂದ ನಿಮಗೆ ಇದು 1,18,000 ಆಗುತ್ತೆ. ಅದರಲ್ಲಿ ಡಿಸ್ಕೌಂಟ್ ಕೂಡ ಇದೆ. ಈಗ ಆಯ್ ಪೂಜೆಗೆ ಮತ್ತೆ ದೀಪಾವಳಿಗೆ ಮತ್ತೆ ನಾವು 5,000 ಡಿಸ್ಕೌಂಟ್ ಕೂಡ ಇಡ್ತಾ ಇದೀವಿ. ಮತ್ತೆ ಹೆಲ್ಮೆಟ್ ಕೂಡ ಫ್ರೀ ಕೊಡ್ತಾ ಇದೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಜಿಲಿಯೋ ಕಂಪನಿಯ ಎಕ್ಸ್ಮೆನ್ ಏನು ಗಾಡಿ ನೋಡ್ತಾ ಇದ್ರೆ. ಸೊ ನೋಡ್ಲಕ್ಕಂತೂ ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಸ್ಟೈಲಿಶ್ ಆಗಿದೆ. ಹೆಂಗೆ ಅಂದ್ರೆ ತುಂಬಾ ಸ್ಟೈಲಿಶ್, ಅಂದ್ರೆ ಯೂಸ್ಗೆಲ್ಲ ಇಷ್ಟ ಆಗಂತ ಗಾಡಿ. ಏನು ನೀವು ಪೆಟ್ರೋಲ್ ವೆಹಿಕಲ್ ಅಲ್ಲಿ ಇದೇ ತರ ಸ್ಟೈಲಿಶ್ ಗಾಡಿ ತಗೋಬೇಕು ಅಂದ್ರೆ ಏನಿಲ್ಲ ಅಂದ್ರೆ 1,20,000, 1,30,000, 1,40,000 ಅದ್ರ ಜೊತೆಗೆ ಪೆಟ್ರೋಲ್ ಹಾಕ್ಸ್ಬೇಕು. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನೀವು ಯಾವ ಗಾಡಿ ತಗೋತಿರೋ ಬಟ್ ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್.